ಮಲ್ಲಿಕಾರ್ಜುನ್ ಮುತ್ಯಾಗೆ ಪೋಕ್ಸೋ ಕೇಸ್ನ ಸಂಕಷ್ಟ ಎದುರಾಗಿದೆ. ಮಲ್ಲಿಕಾರ್ಜುನ್ ಮುತ್ಯ ಬಂಧನವೋ ಅಥವಾ ಶರಣಾಗತಿಯೋ? ಮಲ್ಲಿಕಾರ್ಜುನ್ ಮುತ್ಯಾಗಾಗಿ ಯಾದಗಿರಿ ಪೊಲೀಸರು ಈಗ ಶೋಧ ನಡೆಸ್ತಾ ಇದ್ದಾರೆ. ನೋಟಿಸ್ ನೀಡೋದಕ್ಕೆ ತೆಲಂಗಾಣಕ್ಕೆ ತೆರಳಿದ್ದಾರೆ ಪೊಲೀಸರು. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರಿಂದ ನೋಟಿಸ್. ಮಲ್ಲಿಕಾರ್ಜುನ ಶ್ರೀಗಳಿಂದ ನೋಟಿಸ್ಗೆ ಸಹಿ ಪಡೆಯೋದಕ್ಕೆ ಹುಡುಕಾಟ ನಡೆದಿದೆ. ವಿಚಾರಣೆಗೆ ಬರ್ತಾರಾ ಅಥವಾ ಶರಣಾಗ್ತಾರಾ ಅಥವಾ ಅರೆಸ್ಟ್ ಆಗ್ತಾರಾ? ಇವೆಲ್ಲವೂ ಕೂಡ ಸದ್ಯ ಪ್ರಶ್ನೆ ಆಗಿದೆ. ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿರುವಂತದ್ದು. ಆ ಪೋಕ್ಸೋ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಈಗಾಗಲೇ ನೋಟಿಸ್ ಅನ್ನ ನೀಡಿರೋದು. ನೋಟಿಸ್ಗೆ ಸೈನ್ ಮಾಡಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಅವರನ್ನು ಹುಡುಕ್ತಿದ್ದಾರೆ. ಅಜ್ಞಾತ ಸ್ಥಳದಿಂದ ಈ ಮಧ್ಯೆ ಮಲ್ಲಿಕಾರ್ಜುನ್ ಮುತ್ಯ ಒಂದು ವಿಡಿಯೋನ ಕಳಿಸಿದ್ದಾರೆ. ವಿಡಿಯೋ ಸಂದೇಶವನ್ನ ಹರಿಬಿಟ್ಟಿದ್ದಾರೆ. ನಾನು ಎಲ್ಲಿಯೂ ಓಡಿ ಹೋಗಿಲ್ಲ ಅಂತ ಸ್ವಾಮೀಜಿ ಸ್ಪಷ್ಟನೆ ನೀಡಿರೋದು. ಪೊಲೀಸರಿಗೂ ನಾನು ಮಾಹಿತಿಯನ್ನ ನೀಡಿದ್ದೇನೆ, ನಾನು ಎಲ್ಲಿಯೂ ಕೂಡ ಓಡಿ ಹೋಗಿಲ್ಲ ಅಂತ ಮಲ್ಲಿಕಾರ್ಜುನ್ ಮುತ್ಯ ಹೇಳ್ತಾ ಇರೋದು. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಮುತ್ಯ ಮಾತಾಡೋದು. ಏನಪ್ಪಾ ಅಂದ್ರ ಈ ವಿಷಯ ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ ಯಾವದ ಆತಂಕಪಡ ಅಂತ ವಿಷಯ ಅಲ್ಲ. ಇದು ಆತಂಕಪಡ ವಿಷಯ ಏನಿಲ್ಲ ಅಂದ್ರೆ ನಾನು ಎಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲ್ರೋಜ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳ್ಬಿಟ್ಟೆ. ನಾನು ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗ ಬಾರ ಅಂತ ಕೇಳಿಬಿಟ್ಕಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡುವಂತ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಮುತ್ಯ ಮಾತಾಡೋದು. ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಬಾಲಕಿಯ ಪೋಷಕರಿಂದ ವಿಡಿಯೋ ಸ್ಪಷ್ಟನೆ ದೊರೆತಿದೆ. ಸ್ವಾಮೀಜಿಯಿಂದ ಬಾಲಕಿಗೆ ಲೈಂಗಿಕ ಕಿರುಕುಳ ಆಗಿಲ್ಲ. ಮಗಳ ಬರ್ತ್ಡೇ ಹಿನ್ನೆಲೆಯಲ್ಲಿ ನಾವು ಮಠಕ್ಕೆ ಹೋಗಿದ್ವಿ, ಸಂತೋಷದಿಂದಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಲೈಂಗಿಕ ದೌರ್ಜನ್ಯ ಖಂಡಿತವಾಗಿಯೂ ಆಗಿಲ್ಲ ಅಂತ ಆ ಮಗುವಿನ ಪೋಷಕರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರೋ ಕಿಡಿಗೇಡಿಗಳು ವಿಡಿಯೋ ತಿರುಚಿದ್ದಕ್ಕಾಗಿ ಪೋಷಕರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಪೊಲೀಸ್ ತನಿಖೆಗೆ ನಾವು ಸಹಕಾರವನ್ನ ನೀಡ್ತೀವಿ ಅಂತಾನೂ ಕೂಡ ಪೋಷಕರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಅವರಿಂದ ನಮ್ಮ ಮಗಳಿಗೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಆಗಿಲ್ಲ. ಮಗಳ ಹುಟ್ಟುಹಬ್ಬ ಇತ್ತು, ನಾವೇ ಮಠಕ್ಕೆ ಕರ್ಕೊಂಡು ಹೋಗಿದ್ವಿ. ಈ ವಿಡಿಯೋನ ನಾವು ಸಂತೋಷದಿಂದಾನೇ ಅಪ್ಲೋಡ್ ಮಾಡಿದ್ವಿ. ಅದನ್ನ ವಿಡಿಯೋ ತಿರುಚುವಂತ ಕೆಲಸ ಕೆಲವು ಕಿಡಿಗೇಡಿಗಳಿಂದ ಆಗಿದೆ. ಇದು ತಪ್ಪು ಅಂತ ಮಗುವಿನ ಪೋಷಕರು ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ನಾಗರಾಜ್, ಈಗ ಪೋಷಕರು ಒಪ್ಕೊಂಡಾಯ್ತು, ಇಲ್ಲಿ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ನಡೆದಿಲ್ಲ ಅಂತ ಹೇಳ್ತಿದ್ದಾರೆ ಪೋಷಕರು. ಇನ್ನು ಈ ಕಡೆ ಮಲ್ಲಿಕಾರ್ಜುನ್ ಮುತ್ಯ ಕೂಡ ಒಂದು ವಿಡಿಯೋ ಸಂದೇಶ ಕೊಟ್ಟಿರೋದು, ನಾನು ಎಲ್ಲೂ ಕೂಡ ಹೋಗಿಲ್ಲ, ಮಠದಲ್ಲಿ ಸಾಮೂಹಿಕ ಮದುವೆಗಳಿದೆ, ಅದರ ಕಾರ್ಡ್ ಕೊಡೋದಕ್ಕೆ ಲೋಕಲ್ ಅಲ್ಲೇ ಇದ್ದೀನಿ, ಪೊಲೀಸರು ಯಾವಾಗ ಕರ್ತಾರೋ ಅವಾಗ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ? ಮಲ್ಲಿಕಾರ್ಜುನ್ ಮುತ್ಯ ಪೊಲೀಸರ ಮುಂದೆ ಹಾಜರಾಗ್ತಾರಾ ಅಥವಾ ಪೊಲೀಸರು ಹೋಗಿ ಕರ್ಕೊಂಡು ಬರ್ತಾರಾ? ಏನ್ ನಡೀತಾ ಇದೆ ಬೆಳವಣಿಗೆ? ಶ್ರೀಪಾದ್, ಏನು 7 ವರ್ಷದ ಅಪ್ರಾಪ್ತ ಬಾಲಕಿ ಜೊತೆಗೆ ಏನು ಮಾಲ್ರೋಜಾದ ಮಲ್ಲಿಕಾರ್ಜುನ್ ಮುತ್ಯ ಅವರು ಅನುಚಿತ ವರ್ತನೆ ಆರೋಪ ಕೇಳಿ ಬಂದಿತ್ತು. ಈ ಒಂದು ಆರೋಪದ ಬೆನ್ನಲ್ಲೇ ಪೊಲೀಸರು ಏನು ಈಗಾಗಲೇ ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗ ಸ್ಥಳ ಮಹಾಜರನ್ನು ಕೂಡ ನಡೆಸಿರುವಂತದ್ದು. ಆದ್ರೆ ಈ ಎಲ್ಲಾ ಪ್ರಕರಣದ ಬೆನ್ನಲ್ಲೂ ಕೂಡ ಏನು ನಿನ್ನೆ ರಾತ್ರಿಯಿಂದಲೂ ಕೂಡ ಮಠದಿಂದ ಏನು ಮಲ್ಲಿಕಾರ್ಜುನ್ ಮುತ್ಯ ಅವರು ಹೊರಗಡೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಯಾರ ಸಂಪರ್ಕಕ್ಕೂ ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಏನು ಒಂದು ಅಜ್ಞಾತ ಸ್ಥಳದಿಂದ ವಿಡಿಯೋ ಒಂದ ಹೇಳಿಕೆಯನ್ನು ಬಿಡುಗಡೆ ಮಾಡುವ ಮೂಲಕ ತಾವು ಲೋಕಲ್ ಅಲ್ಲೇ ಇದೀನಿ, ಜೊತೆಗೆ ಮತ್ತು ಯಾವ ಭಕ್ತರು ಕೂಡ ಆತಂಕ ಪಡಬಾರದು ಅನ್ನುವಂಥದ್ದನ್ನು ಆ ವಿಡಿಯೋ ಹೇಳಿಕೆಯನ್ನು ನೀಡುವ ಮೂಲಕ ಆ ಭಕ್ತರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಪೊಲೀಸರು ಕೂಡ ಒತ್ತೊತ್ತರಿಗೆ ಆ ಮಲ್ಲಿಕಾರ್ಜುನ್ ಮುತ್ಯಾಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಡೋದಕ್ಕೆ ಹೋಗಿರ್ತಕ್ಕಂಥದ್ದು. ಆದ್ರೆ ಪೊಲೀಸರಿಗೆ ಈವರೆಗೂ ಕೂಡ ನೋಟಿಸ್ ಸ್ವೀಕಾರ ಮಾಡುವಂತ ಕೆಲಸಕ್ಕೆ ಮಲ್ಲಿಕಾರ್ಜುನ್ ಮುತ್ಯ ಅವರು ಸಿಕ್ಕಿಲ್ಲ. ಹೀಗಾಗಿ ಅಂದ್ರೆ ಪೊಲೀಸರಿಗೂ ಕೂಡ ಏನು ಈಗ ಅಜ್ಞಾತ ಸ್ಥಳದಲ್ಲಿ ಇರುವಂತದ್ದು ಇದೆ, ಆದ್ರೆ ಇರುವಂತ ಮಾಹಿತಿ ಇದೆ. ಆದ್ರೆ ಮಲ್ಲಿಕಾರ್ಜುನ್ ಮುತ್ಯ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಗೂ ಗೊತ್ತಿಲ್ಲ. ಹೀಗಾಗಿ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟ ಬಳಿಕ ಅವರಿಗೆ ಆ ವಿಚಾರಣೆಗೆ ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ವಿಚಾರಣೆಗೆ ಈ ಒಂದು ನೋಟಿಸ್ ತಲುಪಿದ ಬಳಿಕವೇ
ವಿಚಾರಣೆಗೆ ಹಾಜರಾಗೋದು ಗೊತ್ತಾಗುತ್ತೆ. ಮತ್ತೊಂದು ಕಡೆ ಏನಂತಂದ್ರೆ ಈಗ ಅಪ್ರಾಪ್ತ ಬಾಲಕಿ ಏನಿದ್ದಾಳೆ, ಅಪ್ರಾಪ್ತ ಬಾಲಕಿಯ ಪೋಷಕರು ಕೂಡ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದ್ರೇನು ಆ ಮಗಳ ಬರ್ತಡೇ ಇರುವ ಹಿನ್ನೆಲೆಯನ್ನು ನಾವು ಈ ಒಂದು ಮಠದ ಒಂದು ಆಶೀರ್ವಾದವನ್ನ ಪಡಿಬೇಕು ಅಂತ ಮಠಕ್ಕೆ ಬಂದಿದ್ವಿ. ಆದ್ರೆ ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಮಲ್ಲಿಕಾರ್ಜುನ ಮುತ್ಯ ಅವರು ನಮ್ಗೆ ಒಂದು ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ, ಅಂದ್ರೆ ಮಗಳಿಗೆ ಆಶೀರ್ವಾದವನ್ನ ನೀಡ್ತಾ ಇದ್ರು. ಆ ಒಂದು ಆಶೀರ್ವಾದ ದೃಶ್ಯವನ್ನ ನಾವೇ ಸ್ವತಃ ನಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದು ತಮ್ಮ ಸ್ಟೇಟಸ್ ಹಾಗೂ ಮತ್ತು ಇನ್ಸ್ಟಾಗ್ರಾಮ್ ಗಳಲ್ಲಿ ಒಂದು ವೈರಲ್ ಮಾಡಿದ್ವಿ. ಈ ಒಂದು ವಿಡಿಯೋವನ್ನ ಯಾವುದೇ ಒಂದು ಕಿಡಿಗೇಡಿಗಳು ಒಂದು ತಿರುಚಿ ಈ ಒಂದು ವಿಡಿಯೋವನ್ನ ಸ್ವಾಮೀಜಿ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಈ ಒಂದು ಆರೋಪ ಇದು ದೂರವಾಗಿದ್ದು, ಯಾಕಂದ್ರೆ ಸ್ವಾಮೀಜಿಗಳು ದೇವರ ಸಮಾನರಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಮತ್ತೊಂದು ಕಡೆಗೆ ಏನು ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಯಾವುದೇ ಒಂದು ಇಲಾಖೆ ಅಧಿಕಾರಿಗಳು ನಮ್ಮನ್ನ ವಿಚಾರಣೆಗೆ ಕರೆದ್ರೆ ನಾವು ಕೂಡ ವಿಚಾರಣೆಗೆ ಹಾಜರಾಗ್ತೀವಿ. ಆದ್ರೆ ನಮ್ಮ ಮಗಳಿಗೆ ಏನು ಯಾವುದೇ ಒಂದು ಅನುಚಿತ ವರ್ತನೆಯನ್ನ ಮಲ್ಲಿಕಾರ್ಜುನ ಮುತ್ಯ ಅವರು ಮಾಡಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಪೋಷಕರು ಕೂಡ ವಿಡಿಯೋ ಹೇಳಿಕೆ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿ ನಾಗರಾಜ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರುಕ್ಷೇತ್ರ ತಾರಕಕ್ಕೇರ್ತಾ ಇದೆ. ಪಟ್ಟದ ಪಗಡೆಯಾಟದಲ್ಲಿ ಸಿಎಂ ಹೊಸ ಪಟ್ಟು ಹಿಡಿದಿದ್ದಾರೆ. ನಾನೇ 5 ವರ್ಷ ಸಿಎಂ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರ ಡಿಕೆ ಬಣಕ್ಕೆ ಪರೋಕ್ಷ ಸಂದೇಶವನ್ನ ಕೊಟ್ರ ಸಿದ್ದರಾಮಯ್ಯ? ಇದು ಈಗ ಸದ್ಯದ ಪ್ರಶ್ನೆ ಆಗಿದೆ. ಈ ಮೂಲಕ ಯಾವುದೇ ಕಾರಣಕ್ಕೂ ಚೇರನ್ನ ಬಿಟ್ಟುಕೊಡಲ್ಲ, ನಾನೇ ಕಂಟಿನ್ಯೂ ಸಿಎಂ ಅನ್ನುವಂತ ಮಾತನ್ನ ಹೇಳಿದ್ರ, ಆ ರೀತಿಯ ಒಂದು ಸಂದೇಶವನ್ನ ರವಾನೆ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆ ಈಗ ಸದ್ಯ ಮತ್ತೆ ಈ ರೀತಿಯ ಪ್ರಶ್ನೆ ಮೂಡ್ತಾ ಇದೆ ಅಂತ ಮಾತನ್ನ ಏನಂದ್ರು ಸಿದ್ದರಾಮಯ್ಯ ಅವರು? ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ನಿರಂತರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಸಂದರ್ಭಕ್ಕೆ ತಕ್ಕ ಹಾಗೆಯೇ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಫೈಟ್ ನಡುವೆ ನಿವಾಸ ನವೀಕರಣ, ಕಾವೇರಿ ನಿವಾಸದ ನೆಲಮಹಡಿ ನವೀಕರಣ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಭರ್ಜರಿಯಾಗಿ ನಡೀತಾ ಇದೆ ಈ ಕಾವೇರಿ ನವೀಕರಣ ಕಾರ್ಯ. ಕಾವೇರಿ ನಿವಾಸ ನವೀಕರಣ ಮಾಡಿ ಸಂದೇಶವನ್ನ ರವಾನೆ ಮಾಡಿದ್ರ ಭಾರಿ ಚರ್ಚೆಗೆ ಕಾರಣ ಆಗಿದೆ ಸಿಎಂ ನಿವಾಸದ ನವೀಕರಣ. ಒಂದು ಕಡೆ ಅವರು ಸಿಎಂ ಆಗಿ ಮುಂದುವರಿತಾರೋ ಇಲ್ವೋ, ಕುರ್ಚಿ ಉಳಿಯತ್ತೋ ಇಲ್ವೋ ಅನ್ನುವಂತ ಚರ್ಚೆ ಭಾರಿ ಜೋರಾಗಿ ನಡೀತಾ ಇರುವಾಗ ಸಿದ್ದರಾಮಯ್ಯ ಅವರು ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಾವೇರಿ ನಿವಾಸದ ನೆಲಮಹಡಿಯ ನವೀಕರಣ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ನವೀಕರಣ ಕಾರ್ಯ ಭರ್ಜರಿಯಾಗಿ ನಡೀತಾ ಇದೆ. ಕಾವೇರಿ ನಿವಾಸದ ನೆಲಮಹಡಿಯ ನವೀಕರಣ ಕಾರ್ಯ, ಕಾವೇರಿ ನಿವಾಸ ನವೀಕರಣ ಮಾಡಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಿಎಂ ನಿವಾಸದ ಈ ನವೀಕರಣ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಾವಿಲ್ಲಿ ಚೇರ್ ಕೊಡಿ ಅಂತ ಹೊಡೆದಾಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮನೆ ರಿನೋವೇಟ್ ಮಾಡಿಸ್ತಾ ಇದ್ದಾರೆ. ಏನ್ ಕತೆ ಇದು ಅನ್ನುವಂತ ಚರ್ಚೆ ಹುಟ್ಟು ಹಾಕುವಂತ ಕೆಲಸ ಆಗ್ತಾ ಇದೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಸಂದೇಶವನ್ನ ರವಾನಿಸಿದ್ರ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ ಈ ಮಾತು ಅಥವಾ ಸಿದ್ದರಾಮಯ್ಯ ಅವರ ಈ ನಡೆ, ಸದ್ಯಕ್ಕೆ ಆಗ್ತಾ ಇರುವಂತಹ ಕೆಲಸಗಳು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ನವೀಕರಣ ಬೇರೆ ದಿನಗಳಲ್ಲೇ ಆಗಿದ್ರೆ ನವೀಕರಣ ಅಂತ ಹೇಳಿ ಅನ್ಕೊಂಡು ಸುಮ್ಮನಾಗ್ಬಿಡ್ತಿದ್ವಿ. ಆದ್ರೆ ಈಗ ಪರಿಸ್ಥಿತಿ ಆ ರೀತಿ ಖಂಡಿತ ಇಲ್ಲ. ಇದು ಯಾವ ರೀತಿಯ ಸಂದೇಶ ರವಾನೆ ಮಾಡುವಂತ ಕೆಲಸ ಆಗ್ತಾ ಇದೆ? ಶ್ರೀಪಾದ್, ಮುಖ್ಯಮಂತ್ರಿಗಳ ತಗ್ಗುವಂತಹ ಏನು ನಿವಾಸ ಏನಿದೆ, ನಿವಾಸದಲ್ಲಿ ಯಾವಾಗಲೇ ನವೀಕರಣ ಆದರೂ ಕೂಡ ಅದು ಸಾಕಷ್ಟು ಸುದ್ದಿಗೆ ಆಗುತ್ತೆ, ಚರ್ಚೆಗೆ ಗ್ರಾಸ ಆಗುತ್ತೆ. ಆದ್ರೆ ಈ ಬಾರಿ ನವೀಕರಣ ಆಗ್ತಾ ಇರುವಂತದ್ದು ಬೇರೆದ್ದೇ ರೀತಿಯ ಸಂದೇಶ ರವಾನೆ ಆಗ್ತಾ ಇದೆಯಾ ಅನ್ನುವಂತ ಚರ್ಚೆಗಳಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಮಾಡ್ತಾ ಇದ್ದಾರೆ. ಇಂತಹ ಹೊತ್ತಿನಲ್ಲಿ ಸಚಿವ ಸಿಎಂ ಸಿದ್ದರಾಮಯ್ಯನವರು ನೆಲೆಸುವಂತಹ ಕಾವೇರಿ ನಿವಾಸದಲ್ಲಿ ಮೊದಲ ಕೌನ್ಸಿಲರ್ ಏನಿದೆ ಅಲ್ಲಿ ನವೀಕರಣ ಕಾರ್ಯ ಭರದಿಂದ ಸಾಗಿದೆ.
ಅಲ್ಲಿ ಇಂಟೀರಿಯರ್ ಡಿಸೈನ್ ಕೂಡ ಕಾರ್ಯದ ನಡೀತಾ ಇರುವಂತದ್ದು. ಹಾಲು ಸೇರಿದಂತೆ ಒಂದಿಷ್ಟು ಮನೆಯಲ್ಲಿರುವಂತಹ ಹಳೆ ವಸ್ತುಗಳನ್ನಿದೆ ಎಲ್ಲವನ್ನೂ ಕೂಡ ರಿಮೂವ್ ಮಾಡಿ ಹೊಸ ವಸ್ತುಗಳನ್ನ ಹಾಕುವಂತ ಕೆಲಸ ಈಗ ನಡೀತಾ ಇದೆ. ಇಂಟೀರಿಯರ್ ಡಿಸೈನ್ ಮಾಡುವುದರ ಮೂಲಕ ಅಂದ್ರೆ ಮನೆ ಹೊಸದಾಗಿ ನವೀಕರಣ ಮಾಡಿಸುವಂತ ಮೂಲಕ 5 ವರ್ಷ ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿಯಾಗಿ ಇರ್ತಾರ ಅನ್ನುವಂತ ಒಂದು ಮುಂದುವರಿತೇನೆ ಅನ್ನುವಂತ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಅಂದ್ರೆ ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಯಾಗಿ.